ಸ್ನೇಹಿತರೆ, ನಾವು ನಮ್ಮ ಮೊಬೈಲ್ನಲ್ಲಿಯೇ ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನು STSನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಮ್ಮ ಮೊಬೈಲ್ನಲ್ಲಿ ಮೊದಲಿಗೆ ನಾವು ಒಪೇರಾ ಬ್ರೌಸರನ್ನು ಓಪನ್ ಮಾಡ್ಕೋಬೇಕು. ಸರ್ಚ್ನಲ್ಲಿ STS ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ STS.karnataka.gv.in ಮೊದಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಕ್ಲಿಕ್ ಮಾಡಬೇಕು. SATS ಯೂಸರ್ ಲಾಗಿನ್ ಸ್ಕ್ರೀನ್ ಬರ್ತದೆ. ಯೂಸರ್ ನೇಮ್ ಪಾಸ್ವರ್ಡ್ ಸ್ಥಳದಲ್ಲಿ ಸ್ಕೂಲ್ STSನ ಯೂಸರ್ ನೇಮ್ ಪಾಸ್ವರ್ಡ್ ಕೊಡಬೇಕು. ಕ್ಯಾಪ್ಚಾವನ್ನು ಇಲ್ಲಿ ಎಂಟರ್ ಕ್ಯಾಪ್ಚಾ ಮುಂದೆ ಕೊಟ್ಟರು ವೈಟ್ ಬಾಕ್ಸ್ನಲ್ಲಿ ಕೊಟ್ಟು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬರಬೇಕು. ನಾವೀಗ ಲಾಗಿನ್ ಆಗಿದ್ದೇವೆ. ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಮೇಲೆ ಕ್ಲಿಕ್ ಮಾಡಿ, CC ರಿಸಲ್ಟ್ಸ್ ಕ್ಲಿಕ್ ಮಾಡಿ, ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಕ್ಲಿಕ್ ಮಾಡಿ, ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಸ್ಕ್ರೀನ್ನಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಈ ಲಿಸ್ಟ್ನಲ್ಲಿ ಕೊನೆಯ ಕಾಲಮ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಮುಂದೆ ವ್ಯೂ ಬಟನ್ ಇದೆ. ವ್ಯೂ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಸ್ಕ್ರೀನ್ ಬರ್ತದೆ. ಕೆಳಗಡೆ ಡೌನ್ಲೋಡ್ ಬಟನ್ ಇದೆ, ಕ್ಲಿಕ್ ಮಾಡಿ ಓಕೆ ಕೊಡಿ. ಸೊ ನೋಡ್ಬೋದು, ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಡೌನ್ಲೋಡ್ ಆಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.